ಮೆಲ್ವಿನ್, ಬೇಡದೇ ಇರೋ ಸ್ನೇಹ ಕೇಡಿನಲ್ಲಿ ಮುಗಿಯುತ್ತೆ ಅಂತ ಹೇಳ್ತಾರಪ್ಪ. ಸತ್ಯವೇದದಲ್ಲಿ ತಪ್ಪಿ ಹೋದ ಮಗನ ಸ್ನೇಹ ತಪ್ಪಾಗಿ ಹೋಗಿದ್ರಿಂದ ಅದು ಅವನ ಜೀವನವನ್ನೇ ಬಾಧಿಸ್ಬಿಡ್ತಪ್ಪ. ನಿಮ್ಮ ತಪ್ಪಾದ ಸ್ನೇಹದಿಂದ ಎಲ್ಲರೂ ನಿಮ್ಮನ್ನು ದ್ವೇಷಿಸಬಹುದು, ಆದರೆ ಯೇಸು ದ್ವೇಷಿಸುವುದಿಲ್ಲ. ಆತನು ನಿಮ್ಮ ಮೇಲೆ ಪ್ರೀತಿ ಇಟ್ಟಿರುವುದರಿಂದಲೇ ನಿಮ್ಮ ಜೀವಿತವನ್ನು ಪುನಃ ನಾನು ಕಟ್ಟಲು ಬಯಸುತ್ತೇನೆ. ಬೇರೆಯಾಗಿದ್ದೀರಾ? ಪ್ರೀತಿ ಇಲ್ಲದವರಾಗಿದ್ದೀರಾ? ಆ ಪ್ರೀತಿಯನ್ನು, ಆಶೀರ್ವಾದಗಳನ್ನು ನಿಮಗೆ ಕೊಡಲು ಬಯಸುತ್ತೇನೆ ಎಂಬುದಾಗಿ ದೇವರು ಎದುರು ನೋಡಿ ನಿಮ್ಮನ್ನು ಕರೆಯುತ್ತಿದ್ದಾರೆ. ಪ್ರೀತಿಯ ಹೃದಯಗಳೇ, ನಮ್ಮ ಪ್ರೀತಿಯ ವಂದನೆಗಳು. ಕುಟುಂಬಗಳಲ್ಲಿ ಕಾಣುವಂಥ ಆಶೀರ್ವಾದದ ಕೊರತೆಗಳು ನೀಗಿ ಪ್ರತಿಯೊಂದು ಕುಟುಂಬಗಳಲ್ಲೂ ಸಮಾಧಾನ ಉಂಟಾಗಬೇಕು, ಪ್ರತಿಯೊಂದು ಮನೆಗಳಲ್ಲೂ ಉಜ್ಜೀವನ ಉಂಟಾಗಬೇಕೆಂಬ ದೊಡ್ಡ ಉದ್ದೇಶದಿಂದ ಕರ್ತನೇ ಈ ಕಾರ್ಯಕ್ರಮವನ್ನು ಆರಂಭಿಸಿ ನಡೆಸುತ್ತಾ ಇದ್ದಾನೆ. ಈ ಕಾರ್ಯಕ್ರಮವನ್ನು ನೋಡುವುದು ಮಾತ್ರವಲ್ಲದೆ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿ ಕರ್ತನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುವನು. ಈ ದಿನದಲ್ಲೂ ತಪ್ಪಾದ ಸ್ನೇಹ ಎಂಬ ಶೀರ್ಷಿಕೆಯಲ್ಲಿ ಕಾರ್ಯಕ್ರಮಗಳನ್ನು ನೋಡಲಿದ್ದೇವೆ. ತಪ್ಪಾದ ಸ್ನೇಹ ಕೇಡಿನಲ್ಲಿ ಮುಗಿಯುತ್ತದೆ ಎಂಬುದಾಗಿ ಹಿರಿಯರು ಹೇಳುತ್ತಾರೆ. ಅನೇಕ ದೇವರ ಮಕ್ಕಳು ತಪ್ಪಾದ ಸ್ನೇಹದಿಂದ ಆತ್ಮಿಕ ಜೀವಿತದಲ್ಲಿ ಹಿಂಜಾರಿ ಹೋಗಿ ಯೇಸುವಿಗೆ ಇಷ್ಟವಿಲ್ಲದಿರುವಂಥ ಕಾರ್ಯಗಳನ್ನು ಮಾಡಿ ಅನೇಕ ಆಶೀರ್ವಾದಗಳನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ನಿಂತಿದ್ದಾರೆ. ನಿನ್ನ ಸ್ನೇಹಿತನು ಯಾರೆಂದು ಹೇಳು, ಆಗ ನೀನು ಯಾರೆಂದು ಹೇಳುತ್ತೇನೆ ಎಂಬುದಾಗಿ ಒಂದು ಗಾದೆ ಇದೆ. ನಿಮ್ಮ ಸ್ನೇಹಿತರು ಎಂಥವರು ಆಗಿದ್ದಾರೋ ಅದೇ ಸ್ವಭಾವ ನಿಮ್ಮೊಳಗೆ ನಿಮ್ಮನ್ನು ಅರಿಯದೆ ಬಂದು ಬಿಡುತ್ತದೆ. ಆದ್ದರಿಂದ ನಿಮ್ಮ ಫ್ರೆಂಡ್ಶಿಪ್ ಯಾರೊಂದಿಗೆ ಇದೆ ಎಂಬುದು ಬಹಳ ಮುಖ್ಯವಾದದ್ದು. ತಪ್ಪಾದ ಸ್ನೇಹಿತರೊಂದಿಗೆ ನೀವು ಫ್ರೆಂಡ್ಶಿಪ್ ಅನ್ನು ಇಟ್ಕೊಂಡಿರುವುದಾದರೆ ಅದು ನಿಮ್ಮ ಆತ್ಮಿಕ ಜೀವಿತವನ್ನು ಬಾಧಿಸುತ್ತದೆ, ನಿಮ್ಮ ಕುಟುಂಬದ ಸಮಾಧಾನವನ್ನೇ ಕೆಡಿಸುತ್ತದೆ. ಇಸ್ಕರಿಯುತ ಯೂದನು ಯೇಸು ಕ್ರಿಸ್ತನೊಂದಿಗೆ ಇರುವವರೆಗೂ ಯಾವುದೇ ಸಮಸ್ಯೆ ಇಲ್ಲ. ಯಾವಾಗ ಅವನು ತಪ್ಪಾದ ಸ್ನೇಹಿತರೊಂದಿಗೆ ಫ್ರೆಂಡ್ಶಿಪ್ ಇಟ್ಟುಕೊಂಡನೋ ಆಗಿನಿಂದಲೇ ಅವನೊಳಗೆ ಹಣದ ಆಸೆ ಬಂದಿತ್ತು. ತಪ್ಪಾದ ಆಲೋಚನೆಗಳ ನಿಮಿತ್ತ ನಿರ್ದೋಷಿಯನ್ನು ಹಿಡಿದುಕೊಟ್ಟನು, ಕೊನೆಗೆ ನೇಣು ಹಾಕಿಕೊಂಡು ಸತ್ತನು. ಅವನ ಅಂತ್ಯವು ಬಹಳ ಪರಿತಾಪಕರವಾಗಿತ್ತು. ಇಂದೇ ಕರ್ತನು ನಿಮ್ಮ ಅರಿವಿಗೆ ತರುತ್ತಾ ಇರುವುದಾದರೆ ಅಂತಹ ತಪ್ಪಾದ ಸ್ನೇಹಿತರ ಫ್ರೆಂಡ್ಶಿಪ್ ಅನ್ನು ಕಟ್ ಮಾಡ್ರಿ. ಆತ್ಮಿಕ ಜೀವಿತದಲ್ಲಿ ಚೆನ್ನಾಗಿ ಬೆಳೆದವರೊಟ್ಟಿಗೆ ನಿಮ್ಮ ಫ್ರೆಂಡ್ಶಿಪ್ ಅನ್ನು ಬಲಪಡಿಸಿಕೊಳ್ಳ್ರಿ. ಇದೀಗ ನೀವು ಆಸಕ್ತಿಯಿಂದ ಎದುರು ನೋಡುತ್ತಾ ಇರುವ ಜ್ಯೋತಿಯ ಕನ್ನಡಕ. ಜ್ಯೋತಿ ಅಕ್ಕ, ನಾನೇನು ಚಿಕ್ಕ ಹುಡುಗ ಅಲ್ಲ. ಹಾಂ, ಮಾತಾಡಿ. ನೋವ್ತಿದ್ಯೇನೋ? ಸಾರಿ ಕಣೋ. ಕೈ ಯಾಕೋ ತಳ್ತಾ ಇದೀಯಾ? ನೀನು ತಾನೇ ತಪ್ಪು ಮಾಡಿದ್ದು. ಅದಕ್ಕೆ ಅಂತ ಹೊಡೆದು ಬಿಡ್ತೀರಾ? ಏನು ಮಾತಾಡ್ತಾ ಇದೀಯಾ ಮೆಲ್ವಿನ್? ನೀನು ನಿಮ್ಮ ಅಪ್ಪನ ಜೊತೆ ಮಾತಾಡ್ತಾ ಇರೋದು. ಅಪ್ಪ ಅಂದರೆ ಹೊಡಿಬೋದಾ? ನೀನು ಇವಾಗ ಹಿಂಗೆ ಮಾತಾಡ್ತಾ ಇದ್ರೆ ನಾನೇ ಹೊಡಿತೀನಿ. ನಿನಗೆ ಸಲಿಗೆ ಕೊಟ್ಟಿದ್ದಕ್ಕೆ ನೀನು ಒಳ್ಳೆ ಮರ್ಯಾದೆ ಕೊಡ್ತಿದೀಯಾ. ರೀ ಬನ್ರಿ ಹೋಗೋಣ. ಏ ನಿಂತ್ಕೋ, ಯಾಕೋ ಹಿಂಗಿದೆಯಾ? ನಾನು ಚೆನ್ನಾಗೇ ಇದ್ದೀನಲ್ಲ, ನನಗೇನು ಸಮಸ್ಯೆ? ನಿನ್ಗೇನು ಸಮಸ್ಯೆ? ನಿನ್ನಿಂದಲೇ ಎಲ್ಲರಿಗೂ ಸಮಸ್ಯೆ. ನಿನ್ನ ಕೆಲಸ ನೋಡ್ಕೊ, ಜಾಸ್ತಿ ಮಾತಾಡಬೇಡ. ಯಾಕೋ ಅಪ್ಪ ಅಮ್ಮನ ಎದುರಿಸಿ ಮಾತಾಡ್ತೀಯಾ? ಏಟು ನಿನಗೆ ಬಿದ್ದಿದ್ರೆ ಸರಿಯಾಗೋದು, ಬಿದ್ದಿದ್ದು ನನಗೆ ತಾನೇ. ಅದಕ್ಕೆ ಏನು ಬೇಕಾದರೂ ಮಾತಾಡ್ತೀಯಾ? ನಿನ್ನ ಜೊತೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಹೊರಡ್ತೀನಿ, ಹೋಗು. ಏನ್ರಿ ನಡೆದಿದ್ನೇ ಯೋಚನೆ ಮಾಡ್ತಿದ್ದೀರಾ? ಬೇಜಾರು ಮಾಡ್ಕೋಬೇಡ್ರಿ. ನಾನೇನು ಮಾಡಲಿ? ಅವನನ್ನು ಹೊಡೆದಿದ್ದಕ್ಕೆ ಚಿಂತೆ ಮಾಡೋದಾ ಅಥವಾ
ಅವನು ಆಡಿದ ಮಾತಿಗೆ ಚಿಂತೆ ಮಾಡೋದಾ? ಗೊತ್ತಾಗ್ತಿಲ್ಲಮ್ಮ. ಬಿಡ್ರಿ, ಎಲ್ಲ ಸರಿ ಹೋಗುತ್ತೆ. ಹೌದು, ಇವತ್ತು ನೀವು ಅಂಗಡಿಗೆ ಹೋಗ್ಲಿಲ್ವಾ? ಇಲ್ಲ ಅಮ್ಮ, ಯಾಕೋ ಮನ್ಸು ಸ್ವಲ್ಪ ಸರಿ ಇಲ್ಲ. ನಾನು ಅಂಗಡಿಗೆ ಬರಲ್ಲ ಅಂತ ಹೇಳಿಬಿಟ್ಟೆ. ಓ ಹೌದಾ? ಜ್ಯೋತಿ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಮ್ಮ. ಮನಸ್ಸಿಗೂ ಸ್ವಲ್ಪ ಸಾಂತ್ವನವಾಗಿರುತ್ತೆ. ಸರಿ ರೀ, ಹೋಗಿ ಬನ್ನಿ. ನನಗೇನೋ ಸೇರಬಾರ್ದೇ ಇರೋ ಫ್ರೆಂಡ್ಸ್ ಜೊತೆ ಅವನು ಸೇರಿದಾನೆ ಅನಿಸುತ್ತಪ್ಪ. ಅದೇ ನಿಜ ಅಮ್ಮ. ಆ? ನಾನು ಅದನ್ನ ನೋಡಿದೆ ಜ್ಯೋತಿ. ಅವನ ಸುತ್ತ ಇದ್ದಿದ್ದು ಎಲ್ರೂ ಸಿಗರೇಟ್ ಸೇತಾ ಇದ್ರು. ಮೆಲ್ವಿನ್ ಕೂಡನಪ್ಪ? ಮೆಲ್ವಿನ್ ಸಿಗರೇಟ್ ಸೇತಾ ಇದ್ನ ಅಂತ ಗೊತ್ತಿಲ್ಲ, ನಾನು ಸರಿಯಾಗಿ ಅದು ನೋಡ್ಲಿಕ್ಕಾಗಲಿಲ್ಲ. ಆದರೆ ಅವನ ಜೊತೆಲಿದ್ದವ್ರು ಯಾರೂ ಸರಿ ಇಲ್ಲ ಅಂತ ಗೊತ್ತಾಯಿತು. ಡ್ಯಾನಿ ಕೊಟ್ಟಿದ್ದ ಸಲಹೆ ಅವನಿಗೆ ತುಂಬಾ ಅನುಕೂಲ ಆಗೋಯ್ತು. ಆರಂಭದಿಂದಲೇ ಅವನ್ನ ಖಂಡಿಸ್ಬೇಕಾಗಿತ್ತು. ನಿನಗೂ ಖಂಡಿಸ್ಲಿಕ್ಕಾಗಲಿಲ್ಲ, ಡ್ಯಾನಿನೂ ಖಂಡಿಸ್ಲಿಲ್ಲ. ಈಗ ಮೆಲ್ವಿನ್ ಸೇರಬಾರ್ದ ಕಡೆಗೆಲ್ಲ ಸೇರಿದ್ದಾನೆ. ಅವನ್ನ ಇದರಿಂದ ಹೊರಗಡೆ ತರಬೇಕಪ್ಪ. ಅವನಿಗಾಗಿ ನೀವು ಪ್ರಾರ್ಥಿಸಿ. ಆದರೆ ಅವನ ಹತ್ರ ಹೋಗಿ ಮಾತಾಡಿಯಪ್ಪ. ಸರಿ ಜ್ಯೋತಿ. ಅಣ್ಣ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು, ಆದರೆ ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ. ಏನು ವಿಷಯ ರಂಜಿತ್? ಮಗನ ಬಗ್ಗೆನೇ. ಮೆಲ್ವಿನ್ ಬಗ್ಗೆನಾ? ಹೌದಣ್ಣ. ಏನು ವಿಷಯ? ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಹುಡುಗ ಇದ್ದಾನೆ. ಅವನ ನಡತೆ ಎಲ್ಲ ಸ್ವಲ್ಪನೂ ಸರಿ ಇಲ್ಲ. ಯಾವಾಗಲೂ ಕುಡ್ಕೊಂಡು ತಿರುಗ್ತಾ ಇರ್ತಾನೆ. ಸ್ವಲ್ಪ ದಿನದಿಂದ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ಸರಿ, ಅದಕ್ಕೂ ಮೆಲ್ವಿನ್ಗೂ ಏನು ಸಂಬಂಧ ರಂಜಿತ್? ಸ್ವಲ್ಪ ದಿನದಿಂದ ಮೆಲ್ವಿನ್ನ ಅವನ ಜೊತೆ ನೋಡ್ತಾ ಇದ್ದೀನಣ್ಣ. ಅವನ ಜೊತೆ ಸುತ್ತೋದು, ಬೈಕಲ್ಲಿ ಓಡಾಡೋದು, ಅವನ ಜೊತೆಗೆ ಇರ್ತಾನಣ್ಣ. ಮೆಲ್ವಿನ್ಗೇನಾದರೂ ಕುಡಿಯೋದು ಗಾಂಜಾ ಅಂತ? ನಾನು ನೋಡ್ದಂಗೆ ಆ ಥರ ಏನಿಲ್ಲ ಅನ್ಸುತ್ತಣ್ಣ. ಆದರೆ ಸೇರಬಾರ್ದವ್ರೊಟ್ಟಿಗೆ ಸೇರಿದ್ರೆ ಖಂಡಿತ ಅಭ್ಯಾಸಗಳು ಬಂದ್ಬಿಡುತ್ತೆ. ನೀವೊಂದು ಸ್ವಲ್ಪ ಅವನ್ನ ಖಂಡಿಸಿಡಿಯೋಣ. ಸರಿ ರಂಜಿತ್, ಬರ್ತೀನಣ್ಣ. ಸರಿ, ನಾನು ಹೊರಡ್ತೀನಿ. ಮೆಲ್ವಿನ್, ಬಾ ಇಲ್ಲಿ ಕೂತ್ಕೋ. ನಾನು ನಿನ್ನ ಕಾಲೇಜಿಗೆ ಕಳಿಸ್ತಾ ಇರೋದು ಓದೋಕ್ಕೆ ಅಂತ, ಕಣ್ಕಂಡೋ ಜೊತೆ ಸೇರಿ ಸುತ್ತು ಅಂತಲ್ಲ. ನಾನು ಯಾರ ಜೊತೆನೂ ಸುತ್ತಾ ಇಲ್ವಲ್ಲ. ಎಲ್ಲ ಗೊತ್ತು ಮೆಲ್ವಿನ್. ನೀನು ಯಾರು ಸಹವಾಸ ಮಾಡ್ತೀಯಾ, ನೀನು ಸಹವಾಸ ಮಾಡಿರೋ ಫ್ರೆಂಡ್ಸ್ ಎಂಥವ್ರು ಅಂತ ಎಲ್ಲ ನಮಗೆ ಗೊತ್ತು. ಅವ್ರು ಹೇಗಿದ್ರೆ ನಿಮಗೇನು? ನಾನು ಯಾವ ಥರ ಇದ್ದೀನಿ ಅಷ್ಟು ಮಾತ್ರ ನೋಡಿ. ನಾನು ಆ ಥರ ಇಲ್ವಲ್ಲ. ಹೂವೊಂದಿಗೆ ಸೇರಿದ್ರೆ ನಾರು ಪರಿಮಳ ಬೀರುತ್ತೆ, ಹಂದಿಯೊಂದಿಗೆ ಸೇರಿದ್ರೆ? ಏನು ದುರ್ಗುಡ್ಕೊಂಡು ನೋಡ್ತಾ ಇದೀಯಾ? ಅವಳು ಹೇಳ್ತಾ ಇರೋದು ನಿಜಾನೇ. ಮೆಲ್ವಿನ್, ನಾನೇ ನಿನಗೆ ಸಲಿಗೆ ಕೊಟ್ಟು ಕೆಡಿಸ್ಬಿಟ್ಟೆ ಕಣೋ. ಎಲ್ಲ ನಂದೇ ತಪ್ಕೊಣೋ. ಪ್ಲೀಸ್ ಕಣೋ, ಈ ಫ್ರೆಂಡ್ಶಿಪ್ ಎಲ್ಲ ನಿನಗೆ ಬೇಡವೋ? ಏನು ಅಂದರೆ ಏನ್ರಿ ಇದು? ಮೆಲ್ವಿನ್, ಬೇಡದೇ ಇರೋ ಸ್ನೇಹ ಕೇಡಿನಲ್ಲಿ ಮುಗಿಯುತ್ತೆ ಅಂತ ಹೇಳ್ತಾರಪ್ಪ. ಸತ್ಯವೇದದಲ್ಲಿ ತಪ್ಪಿ ಹೋದ ಮಗನ ಸ್ನೇಹ ತಪ್ಪಾಗಿ ಹೋಗಿದ್ರಿಂದ ಅದು ಅವನ ಜೀವನವನ್ನೇ ಬಾಧಿಸ್ಬಿಡ್ತಪ್ಪ. ಅಪ್ಪನ ಜೊತೆಗೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೊರಗಡೆ ಹೋದ. ಎಲ್ಲದನ್ನು ಕಳ್ಕೊಂಡ್ಬಿಟ್ನ. ತುಂಬ ಹೀನಾವಸ್ಥೆಗೆ ಹೋಗ್ಬಿಟ್ಟ. ಇನ್ನು ನಾನು ಆ ಥರ ಆಗ್ತೀನಿ ಅಂತ ಹೇಳ್ತಿದ್ದೀರಾ? ನನಗೆ ಗೊತ್ತು, ನಾನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರು ಚೆನ್ನಾಗೇ ಇರ್ತೀನಿ. ಇಲ್ಲ ಮೆಲ್ವಿನ್, ಇವಾಗಲೂ ನೋಡು, ನಿನ್ನ ಮಾತು ಸ್ವಭಾವ ಎಲ್ಲ ಬದಲಾಗಿದೆ ಅಲ್ವಾ? ಮುಂಚೆ ನೀನು ಎದುರುತ್ತರ ಕೊಡ್ತಿರ್ಲಿಲ್ಲ, ಇವಾಗ ನೀನು ಎಲ್ಲದಕ್ಕೂ ಎದುರುತ್ತರ ಕೊಡ್ತೀಯ, ಜಗಳಕ್ಕೆ ಬರ್ತೀಯ. ಈ ಸ್ವಭಾವ ಎಲ್ಲಿಂದಪ್ಪ ಬಂತು?
ನೀನು ಸೇರ್ತಾ ಇರೋ ಕೆಟ್ಟ ಫ್ರೆಂಡ್ಸಿಂದನೇ ಅಪ್ಪ. ಬೇಡಪ್ಪ, ನಿನ್ನನ್ನು ಎಲ್ಲಾದರೂ ದೊಡ್ಡ ಆಪತ್ತಲ್ಲಿ ಕರ್ಕೊಂಡೋಗಿ ಬಿಟ್ಬಿಡ್ತಾರಪ್ಪ. ನನ್ನ ಫ್ರೆಂಡ್ಸ್ ಎಲ್ಲ ಆ ಥರ ಏನಲ್ಲ, ನನಗೆ ಗೊತ್ತು. ಓಯ್ ಮೆಲ್ವಿನ್, ಏಯ್. ಏನ್ರಿ ಇವನು? ಹಲೋ ಹಲೋ, ಹಲೋ, ಹೇಳಿ. ನಾವು ಪೊಲೀಸ್ ಸ್ಟೇಷನಿಂದ ಮಾತಾಡ್ತಾ ಇರೋದು. ಮೆಲ್ವಿನ್ ನಿಮ್ಮ ಮಗ ತಾನೇ? ಆ, ಹೌದು. ಹಲೋ. ಹಲೋ, ನಾನು ಎಸ್ ಐ ಮಾತಾಡ್ತಾ ಇದ್ದೀನಿ. ಎಸ್ ಅಯ್ಯ, ಹೇಳಿ ಸರ್, ಏನು ವಿಷಯ? ಮೆಲ್ವಿನ್ ನಿಮ್ಮ ಮಗ ತಾನೇ? ಹೌದು ಸರ್. ಬಾಪ, ಬಂದು ಕುತ್ಕೋ. ಇವನ್ ಫ್ರೆಂಡು ಬೈಕಲ್ಲಿ ವೇಗವಾಗಿ ಹೋಗಿದ್ದಾರೆ. ಹೋಗಿದ್ದ ಸ್ಪೀಡಲ್ಲಿ ಒಬ್ಬರಿಗೆ ಗುದ್ಬಿಟ್ಟಿದ್ದಾರೆ. ಇವಾಗ ಅವರು ಸೀರಿಯಸ್ ಆಗಿದ್ದಾರೆ. ಇವನ್ ಫ್ರೆಂಡು ತುಂಬಾನೇ ಕುಡಿದ್ಬಿಟ್ಟಿದ್ದ. ಒಳ್ಳೇದಾಯ್ತು, ಮೆಲ್ವಿನ್ ಕುಡ್ದಿತ್ತಿಲ್ಲ. ಓದ್ತಿರೋ ಹುಡುಗ ಅಂತ ಅಂದ್ಬಿಟ್ಟು ಬಿಟ್ಕಳ್ಸಿದ್ರು. ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬಿಟ್ಟಿದ್ರೆ ಏನ್ ಮಾಡಕ್ಕಾಗ್ತಾ ಇತ್ತು? ನನ್ನ ಕ್ಷಮಿಸ್ಬಿಡಿ ಅಪ್ಪ. ಅಮ್ಮ, ಸಾರಿ ಅಮ್ಮ. ಇನ್ನು ಮುಂದೆ ಈ ಥರ ನಡ್ಕೊಳ್ಳಲ್ಲಮ್ಮ. ಅಪ್ಪ, ಸಾರಿ ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಪ್ಪ. ಅಮ್ಮ, ಸಾರಿ ಅಮ್ಮ, ನನ್ನ ಜೊತೆ ಮಾತಾಡಿ ಅಮ್ಮ. ಅಪ್ಪ, ಇನ್ನು ಮುಂದೆ ನಾನು ನಿಮ್ಮ ಮಾತು ಕೇಳ್ತೀನಪ್ಪ. ನನ್ನ ನಂಬಿ ಅಪ್ಪ. ಅಮ್ಮ, ಇನ್ನು ಮುಂದೆ ನಾನು ನಿಮ್ಮ ಮಗ ಆಗಿರ್ತೀನಮ್ಮ. ನನ್ನ ಜೊತೆ ಮಾತಾಡಿ ಅಮ್ಮ. ನೀವು ನನ್ನ ಜೊತೆ ಮಾತಾಡಿಲ್ಲ ಅಂದರೆ ನಾನು ಎಲ್ಲಿಗೆ ಹೋಗಲಿ? ಅಪ್ಪ, ಇನ್ನು ಯಾರ ಜೊತೆನೂ ಸೇರಲ್ಲ ಅಪ್ಪ. ಮುಂಚಿನ ಥರ ನಿಮ್ಮ ಮಗನಾಗಿ ಇರ್ತೀನಪ್ಪ. ಮೆಲ್ವಿನ್, ಮೆಲ್ವಿನ್, ಅಕ್ಕ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಜೆನ್ಸಿ. ನೀನು ಯಾವಾಗ ಬಂದೆ? ಸೆಮಿಸ್ಟರ್ ಲೀವ್ ಕೊಟ್ಟಿದ್ದಾರೆ ಅಕ್ಕ, ಅದಕ್ಕೆ ಅಣ್ಣನ ಮನೇಲಿ ಇರೋಣ ಅಂತ ಬಂದೆ. 2 ದಿನ ಆಯ್ತಾ ಅಕ್ಕ ಬಂದು. 2 ದಿನ ಆಯ್ತಾ? ಸರಿ ಅಮ್ಮ, ನೀನು ಮನೆಗೆ ಹೋಗು, ನಾನು ಆಮೇಲೆ ಬರ್ತೀನಿ. ಸರಿ ಅಕ್ಕ.
ವೀಕ್ಷಕರೇ, ತಪ್ಪಾದ ಸ್ನೇಹಿತರಿಂದ ಎಷ್ಟೊಂದು ದೊಡ್ಡ ಬಾಧೆ ಎಂಬುದಾಗಿ ನೋಡಿದಿರಲ್ವಾ? ಈಗ ಕರ್ತನ ವಾಕ್ಯವನ್ನು ಹಂಚಿಕೊಂಡು ನಿಮ್ಮ ಕುಟುಂಬದ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಲು ಸಹೋದರಿ ಅನಿತಾ ಬಾನು ಅವರು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶವನ್ನು ಕೇಳ್ರಿ. ಕರ್ತನು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸುವನು. ಕ್ರಿಸ್ತನಲ್ಲಿ ಪ್ರಿಯರಾದವರೇ, ದೇವರಾಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಸಿಹಿಯಾದ ಮನೆ ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮ್ಮೆಲ್ಲರನ್ನು ಯೇಸು ಬಿಡಿಸುತ್ತಾನೆ ಸೇವೆಯ ಮೂಲಕ ನಿಮ್ಮನ್ನು ಆಹ್ವಾನಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಪ್ರತಿ ವಾರವೂ ಪ್ರಸಾರವಾಗುವ ಈ ಕಾರ್ಯಕ್ರಮವು ಆಶೀರ್ವಾದವಾಗಿರುತ್ತದೆ ಎಂದು ನಾವು ನಂಬುತ್ತೇವೆ. ಈ ದಿನದಲ್ಲೂ ತಪ್ಪಾದ ಸ್ನೇಹ ಎಂಬ ಶೀರ್ಷಿಕೆಯಲ್ಲಿ ನಾವು ವಾಕ್ಯದ ಅಡಿಪಾಯದಲ್ಲಿ ಕೆಲವು ವಾಕ್ಯಗಳನ್ನು ಧ್ಯಾನಿಸಿ ಅದರ ಪ್ರಕಾರ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಲಿದ್ದೇವೆ. ಇಂದು ಅನೇಕರ ಜೀವನ ನಾಶವಾಗುವುದಕ್ಕೆ ಕಾರಣ ಏನು ಗೊತ್ತಾ? ಅನವಶ್ಯಕವಾದ ಸ್ನೇಹಿತರೊಂದಿಗೆ ಸೇರಿಕೊಂಡು ಅನವಶ್ಯಕವಾದ ತಪ್ಪಾದ ಅಭ್ಯಾಸಗಳನ್ನು ಕಲಿತುಕೊಳ್ಳುವುದರಿಂದ ಅನೇಕರ ಜೀವಿತ ನಾಶವಾಗುತ್ತಾ ಇದೆ. ಸರಿಯಾದ ನಡವಳಿಕೆ ಇಲ್ಲದ ಜೀವನವಾಗಿದೆ. ತಳಮಳ ಉಳ್ಳ ಒಂದು ಜೀವನವಾಗಿದೆ. ಅದಕ್ಕೆ ಕಾರಣ ಏನು ಗೊತ್ತಾ? ಅನವಶ್ಯಕವಾದ ಸ್ನೇಹಿತರೊಂದಿಗೆ ಸಂಬಂಧ ಇಟ್ಟುಕೊಳ್ಳುವುದೇ. ಇದುವೇ ತಪ್ಪಾದ ಸ್ನೇಹ. ಈ ರೀತಿ ಇರುವಾಗ ಸತ್ಯವೇದದಲ್ಲಿ ಕೂಡ ಇದನ್ನು ಕುರಿತು ಒಂದು ಸಂಭವ ಬರೆಯಲ್ಪಟ್ಟಿದೆ. ಲೂಕ ಬರೆದ ಸುವಾರ್ತೆ ಪತ್ರಿಕೆ 15ನೇ ಅಧ್ಯಾಯ 11ನೇ ವಾಕ್ಯದಿಂದ 32ನೇ ವಾಕ್ಯದ ಭಾಗದವರೆಗೂ ನಾವು ಓದಿ ನೋಡಿದರೆ, ಒಬ್ಬ ತಂದೆಗೆ 2 ಮಕ್ಕಳು ಇದ್ದಾರೆ. ಹಿರಿಯ ಮಗನು ತಂದೆಯ ಮಾತನ್ನು ಕೇಳಿ ಹಾಗೆ ಸುಮ್ಮನೆ ಜೀವನ ನಡೆಸುತ್ತಾನೆ. ಆದರೆ ಕಿರಿಯ ಮಗನು ನೋಡಿರಿ, ತನ್ನ ಆಸ್ತಿ ನನಗೆ ಬೇಕು ಎಂದು ಕೇಳಿ ಅವನು ತನ್ನ ಆಸ್ತಿನೆಲ್ಲ ತೆಗೆದುಕೊಂಡು ತಂದೆಯಿಂದ ದೂರ ಆಗಿ ದೂರ ದೇಶಕ್ಕೆ ಹೋಗುತ್ತಾನೆ. ಮೊದಲನೇದಾಗಿ ಅವನು ಹೋಗಿದ್ದಕ್ಕೆ ಕಾರಣ ಏನು ಗೊತ್ತಾ? 13ನೇ ವಾಕ್ಯದಲ್ಲಿ ನಾವು ಓದುವಾಗ, ಸ್ವಲ್ಪ ದಿವಸವಾದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು ಎಂದು ಬರೆಯಲ್ಪಟ್ಟಿದೆ. ಆಗ ಇವನ ಬದುಕು, ಈ 2ನೆಯ ಮಗನ ಬದುಕು ದುರ್ಮಾರ್ಗವಾದ ಒಂದು ಜೀವಿತ. ಆದ್ದರಿಂದಲೇ ತಂದೆಯ ಬಳಿಯಲ್ಲಿ ಇದ್ದಂಥ ಆಸ್ತಿಯನ್ನು ಕೇಳಿಕೊಂಡು ತಂದೆಯ ಪ್ರೀತಿಯನ್ನು ಕಳೆದುಕೊಂಡು ದೂರ ದೇಶಕ್ಕೆ ಹೋಗಿಬಿಟ್ಟನು. ಆಗ ದುಷ್ಟ ಸ್ನೇಹಿತರೊಂದಿಗೆ ಸೇರಿದ್ದರಿಂದ, ಒಂದು ದುಷ್ಟನ ರೀತಿ ಅವನ ಜೀವಿತವನ್ನು ಜೀವಿಸಿದ್ದರಿಂದ ಅವನು ಇಂತಹ ಒಂದು ಜೀವಿತದಲ್ಲಿ ತಳ್ಳಲ್ಪಟ್ಟನು. ಇಂದು ಈ ಮಾತುಗಳನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನೀವು ನಿಮ್ಮ ಇಷ್ಟ ಬಂದಂಗೆ ನಿಮ್ಮ ಚಿತ್ತದ ಪ್ರಕಾರ ತಾನೇ ಬದುಕುತ್ತೀರಿ? ನಿಮ್ಮಲ್ಲಿ ಸಮಾಧಾನ ಇದೆಯಾ? ನಿಮ್ಮನ್ನು ಕೇಳಿ ನೋಡಿರಿ, ನಿಮ್ಮ ಹೃದಯವನ್ನು ಕೇಳಿ ನೋಡಿರಿ. ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಇರುವವರನ್ನು ಕೇಳಿ ನೋಡಿರಿ, ಅವರ ನಿಮಿತ್ತ ನೀವು ಸಮಾಧಾನವಾಗಿದ್ದೀರಾ? ಇಲ್ಲ, ಸಮಾಧಾನ ಇರುವುದಿಲ್ಲ. 2ನೇದಾಗಿ ಇವನ ಬಾಳಲ್ಲಿ ಕಾಣಲ್ಪಟ್ಟದ್ದೇನೆಂದರೆ, ಅದೇ ವಾಕ್ಯದಲ್ಲಿ ನೋಡಿರಿ, 13ನೇ ವಾಕ್ಯ, ತಂದೆ ಇಲ್ಲದ ಜೀವಿತ. ತಂದೆಯನ್ನು ಬಿಟ್ಟು ಅವನು ದೂರ ಹೋಗಿಬಿಟ್ಟನು. ಕಿರಿಯ ಮಗನು ಎಲ್ಲವನ್ನು ಸೇರಿಸಿಕೊಂಡು ದೂರ ದೇಶಕ್ಕೆ ಹೋಗಿಬಿಟ್ಟನು. ತಂದೆಯ ಕಂಟ್ರೋಲಲ್ಲಿ ಇದ್ದರೆ, ತಂದೆಯ ಆಶ್ರಯದಲ್ಲಿ ಇದ್ದಿದ್ದರೆ, ತಂದೆಯ ಚಿತ್ತದಂತೆ ಇದ್ದಿದ್ದರೆ, ಖಂಡಿತ ತಂದೆ ಹೇಳುವ ಪ್ರಕಾರ ಕೇಳಿದ್ದರೆ ಒಳ್ಳೆಯ ನಡವಳಿಕೆಯಲ್ಲಿ ಒಳ್ಳೆಯ ಪರಿಶುದ್ಧ ಜೀವಿತದಲ್ಲಿ ಜೀವಿಸಿರಬಹುದು. ಆದರೆ ಅವನಿಗೆ ಇಷ್ಟ ಬಂದ ಪ್ರಕಾರ, ಮನಸ್ಸಿಗೆ ಬಂದ ಪ್ರಕಾರ ಹೋದ್ದರಿಂದ, ತಂದೆಯಿಂದ ದೂರ ಆಗಿ ದೂರ ದೇಶಕ್ಕೆ ಹೋದ್ದರಿಂದ ಒಂದು ಸರಿ ಇಲ್ಲದ ಜೀವಿತದಲ್ಲಿ ಅವನು ತಳ್ಳಲ್ಪಟ್ಟನು. ತಂದೆ ಇಲ್ಲದ ಜೀವಿತ. ಆ ಹಿರಿ ಮಗನನ್ನು ನೋಡಿರಿ, ತಂದೆ ಬಳಿಯಲ್ಲೇ ಇದ್ದು ತಂದೆ ಹೇಳಿದ್ದನ್ನು ಕೇಳಿದ್ದರಿಂದ ಆಸ್ತಿಯನ್ನು ಹಾಗೆ ಇಟ್ಟುಕೊಂಡಿದ್ದನು. ತಂದೆ ಹೇಳಿದ ಮಾತನ್ನು ಕೇಳಿದನು, ಆದ್ದರಿಂದ ಅವನ ಬಾಳಲ್ಲಿ ಸಮಸ್ಯೆ ಇಲ್ಲ. ಈ ಕಿರಿಮಗನು ತಂದೆ ಹೇಳಿದ ಮಾತನ್ನು ಕೇಳದೆ ದೂರ ದೇಶಕ್ಕೆ ಹೋದ್ದರಿಂದ ಇವನ ಜೀವಿತದಲ್ಲಿ ಸಮಸ್ಯೆ ಬಂದಿತ್ತು. ಆದ್ದರಿಂದ ನೋಡಿರಿ, ನಮಗೆ ಒಬ್ಬ ತಂದೆ ಇದ್ದಾರೆ, ಆತನ್ನೇ ದೇವರಾಗಿರುವ ಯೇಸು ಕ್ರಿಸ್ತನು. ಆ ತಂದೆಯು ಸತ್ಯವೇದದಲ್ಲಿ ಅನೇಕ ಕಾರ್ಯಗಳನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ಈ ಲೋಕದಲ್ಲಿ ನಾವು ಹೇಗೆ ಬದುಕಬೇಕು, ಹೇಗೆ ಪರಿಶುದ್ಧವಾಗಿ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು, ಹೇಗೆ ನಾವು ಈ ಲೋಕದಲ್ಲಿ ನೀತಿಯಾಗಿ ನ್ಯಾಯವಾಗಿ ಬದುಕಬೇಕೆಂದು ಹೇಳಿಕೊಟ್ಟು ಸತ್ಯವೇದವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಆಗ ಇದರ ಪ್ರಕಾರ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳುವಾಗ ಖಂಡಿತ ಎಲ್ಲ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಹುಡುಕಿ ಬರುತ್ತದೆ. ಕರ್ತನ ಸಂತೈಸುವಿಕೆಯಲ್ಲಿ ನಾವು ಇರುತ್ತೇವೆ, ಆತನ ಆಶ್ರಯದಲ್ಲಿ ಇರುತ್ತೇವೆ. ನಮಗೆ ಕಳವಳ ಬರುವಾಗ, ಒಂದು ಸಮಸ್ಯೆ ಬರುವಾಗ, ಇಲ್ಲ ಹೋರಾಟ ಬರುವಾಗ ಕರ್ತನು ನಮ್ಮನ್ನು ಸಂತೈಸಿ ಪೋಷಿಸಿ ನಡೆಸುವುದನ್ನು ನಮ್ಮಿಂದ ನೋಡಲು ಸಾಧ್ಯ. 3ನೇದಾಗಿ ನೋಡಿರಿ, ಇವನು ಮಾಡಿದಂಥ ಕಾರ್ಯ ಏನೆಂದರೆ, ತಂದೆ ಬಳಿಯಿಂದ ತೆಗೆದುಕೊಂಡು ಹೋದ ಆಸ್ತಿಯನ್ನೆಲ್ಲ ನಾಶ ಮಾಡಿದನು. ಆಗ ಅವನ ಬಾಳಲ್ಲಿ ಎಲ್ಲ ಆಸ್ತಿ ಹೋದದ್ದರಿಂದ 14ನೇ ವಾಕ್ಯವನ್ನು ನೋಡಿರಿ, ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನು ಗತಿ ಇಲ್ಲದವನಾದನು ಎಂದು ಬರೆಯಲ್ಪಟ್ಟಿದೆ. ಅವನೆಲ್ಲ ಖರ್ಚು ಮಾಡಿಕೊಂಡ ನಂತರ
ಏನು ಇಲ್ಲದೆ ಗತಿ ಇಲ್ಲದವನಾದನು. ಅವನು ಯಾರಿಗಾಗಿ ಖರ್ಚು ಮಾಡಿದನು, ಯಾರಿಗಾಗಿ ಹಾಳು ಮಾಡಿದನೋ ತಂದೆಯಿಂದ ಎಲ್ಲ ಆಸ್ತಿಯನ್ನು ತೆಗೆದುಕೊಂಡು ಹೋದ ನಂತರ ಆ ಆಸ್ತಿಯನ್ನೆಲ್ಲ ಅವನು ಕಾಪಾಡಿರಬೇಕಾಗಿತ್ತು. ಒಳ್ಳೆಯವನಾಗಿದ್ದರೆ ಕಾಪಾಡುತ್ತಿದ್ದನು. ಆದರೆ ಅವನು ಎಲ್ಲವನ್ನು ಹಾಳು ಮಾಡಿದ ನಂತರ ಅವನ ಬಾಳಲ್ಲಿ ಏನಾಗುತ್ತದೆ? ಗತಿ ಇಲ್ಲದವನಾಗುತ್ತಾನೆ. ಇಂದು ಅನೇಕರು ಅದೇ ರೀತಿ ತಾನೇ ತಂದೆ ಸಂಪಾದಿಸಿದ ಆಸ್ತಿಯನ್ನು ಹಾಳು ಮಾಡಿ ಕೂತಿದ್ದೀರಿ. ಮನೆಯಲ್ಲಿ ಏನೂ ಇಲ್ಲ, ಎಷ್ಟು ಸಂಪಾದನೆ ಮಾಡಿ ಇಟ್ಟರೂ ಏನೂ ಇಲ್ಲ. ಯಾಕೆ ಇಲ್ಲ ಗೊತ್ತಾ? ವಾಕ್ಯ ಹೇಳುತ್ತದೆ, ನನ್ನನ್ನು ಹುಡುಕುವವರಿಗೆ ಯಾವ ಕೊರತೆಯೂ ಇಲ್ಲ, ದೇವರನ್ನು ಹುಡುಕುವವರಿಗೆ ಯಾವ ಕೊರತೆ ಇರುವುದಿಲ್ಲ. ಆದ್ದರಿಂದಲೇ ಆಶೀರ್ವಾದ ಇರುವುದಿಲ್ಲ, ಮನೆಯಲ್ಲಿ ಸಮಾಧಾನ ಸಂತೋಷ ಇರುವುದಿಲ್ಲ. ಈ ರೀತಿ ಇಲ್ಲ ಇಲ್ಲ ಎಂದು ಹೇಳುತ್ತಿದ್ದೇವೆ. ಯೇಸು ನಿಮ್ಮ ಮನೆಯಲ್ಲಿ ಇರುವುದಾದರೆ ಯಾವುದೇ ಸಮಸ್ಯೆ ಇರುತ್ತದಾ? ಇಲ್ಲ. ಹೋರಾಟ ಇರುತ್ತದಾ? ಸಮಾಧಾನದ ಕೊರತೆ ಇರುತ್ತದಾ? ಇರುವುದೇ ಇಲ್ಲ. ವಾಕ್ಯ ಆ ರೀತಿ ಹೇಳುತ್ತದೆ, ನನ್ನನ್ನು ಹುಡುಕುವವರಿಗೆ ಕೊರತೆ ಇರುವುದಿಲ್ಲ ಎಂದು. ಕೊರತೆಗೆ ಕಾರಣವೇ ದೇವರು ನಿಮ್ಮ ಮನೆಯಲ್ಲಿ ಇರುವುದಿಲ್ಲ, ನಿಮ್ಮ ಮನಸ್ಸಿನಲ್ಲಿ ಇಲ್ಲ, ನಿಮ್ಮ ಬಾಳಲ್ಲಿ ಇಲ್ಲ. ಆದ್ದರಿಂದಲೇ ನಿಮಗೆ ಸಮಾಧಾನ ಇರುವುದಿಲ್ಲ, ಆದ್ದರಿಂದಲೇ ಸಂತೋಷ ಇಲ್ಲ, ಆದ್ದರಿಂದಲೇ ಕುಟುಂಬದಲ್ಲಿ ಸಮಾಧಾನದ ಕೊರತೆ, ಎಲ್ಲ ರೀತಿಯ ಕೊರತೆ ಇರುತ್ತದೆ. ಅನಾವಶ್ಯಕವಾದ ಖರ್ಚುಗಳು, ಎದುರು ನೋಡದಂತ ಖರ್ಚುಗಳು. ಕಾರಣವೇನು? ದುಷ್ಟತನದ ಜೀವಿತ. ಆ ಜೀವಿತ ಬದಲಾಗುವಾಗಲೇ ದೇವರ ಆಶೀರ್ವಾದವನ್ನು ನಾವು ಹೊಂದಲು ಸಾಧ್ಯ. ಈ ಬೇಡದ ಸ್ನೇಹ, ಬೇಡದ ಸ್ನೇಹಿತರು, ಜವಾಬ್ದಾರಿ ಇಲ್ಲದ ಜೀವಿತ ಕುಟುಂಬವನ್ನು ಜವಾಬ್ದಾರಿಯಿಂದ ನೋಡಿಕೊಳ್ಳುವುದಿಲ್ಲ. ಆದ್ದರಿಂದಲೇ ಇಂಥ ಕಾರ್ಯಗಳೆಲ್ಲ ನಮ್ಮ ಜೀವಿತದಲ್ಲಿ ನಡೆಯುತ್ತದೆ. ನಂತರ ಈ ಹುಡುಗ ಮಾಡಿದ ಕಾರ್ಯ ಏನೆಂದರೆ, ನೋಡಿರಿ 17, 18, 20ನೇ ವಾಕ್ಯಗಳನ್ನೆಲ್ಲ ನೀವು ಓದುವಾಗ ಅವನು ಹೇಳುತ್ತಾನೆ, ಅವನಿಗೆ ಬುದ್ಧಿ ಬಂದು ತಂದೆಯ ಮನೆಗೆ ಹೋಗಬೇಕು ಎಂಬ ಒಂದು ಯೋಚನೆ ಬರುತ್ತದೆ. ನೋಡಿರಿ, ಅವನು ಅಲ್ಲಿ ಹೇಳುತ್ತಾನೆ, ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿಮ್ಮ ಮುಂದೆ ಪಾಪ ಮಾಡಿದ್ದೇನೆ. ಹಾಗೆ ಇನ್ನು ಮುಂದೆ ನಾವು ಓದಿದರೆ, ಇನ್ನು ನಾನು ನಿನ್ನ ಮಗನೆನ್ನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂಬ ಯೋಚನೆ ಅವನಿಗೆ ಬರುತ್ತದೆ. ಆಗ ಈ ತಿಳುವಳಿಕೆ ಅವನಿಗೆ ಯಾವಾಗ ಬಂದಿತೆಂದರೆ, ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ಅವನಿಗೆ ಬುದ್ಧಿ ಬಂದ ನಂತರ ಅವನು ತಂದೆಯ ಮನೆಯನ್ನು ನೆನೆಸಿಕೊಂಡನು ಎಂದು. ನಾನು ಪಾಪದಲ್ಲಿ ಬದುಕಿದೆ ಎಂಬ ಯೋಚನೆ ಅವನಲ್ಲಿ ಬರುತ್ತದೆ. ಆಗ ಬುದ್ಧಿ ಬರುವಾಗ, ಈಗ ನೀವು ಬದುಕುತ್ತಿರುವಂಥ ಬದುಕು ಒಂದು ರೀತಿ ದುಷ್ಟ ಜೀವನವಾಗಿದ್ದರೆ ವಾಕ್ಯದ ಪ್ರಕಾರ ನಾವು ಬುದ್ಧಿ ಇಲ್ಲದವರಾಗಿದ್ದೇವೆ ಎಂದು ಅರ್ಥ. ಆದ್ದರಿಂದಲೇ ನಾವು ಹೇಗೆ ಬದುಕುತ್ತಿದ್ದೇವೆ, ಹೇಗೆ ಬಾಳುತ್ತಿದ್ದೇವೆ, ತಂದೆಗೆ ವಿಧೇಯರಾಗಿ ಇದ್ದೇವಾ ಇಲ್ಲವಾ, ದೇವರಿಗೆ ವಿಧೇಯರಾಗಿ ಬದುಕುತ್ತಿದ್ದೇವಾ ಇಲ್ಲವಾ ಎಂದು ಬುದ್ಧಿ ಇಲ್ಲದ ಒಂದು ಜೀವನ. ಆಗ ಈ ಜೀವಿತ ಸರಿಯಾ ಎಂದರೆ ಇಲ್ಲ, ಇದು ಸರಿಯಾದ ಜೀವನವಲ್ಲ. ಈ ಕಿರಿಯ ಮಗನಿಗೆ ಏನಾಯಿತು? ಅಲ್ಲಿ ಬುದ್ಧಿ ಬಂದ ನಂತರ ಅವನು ತಂದೆಯ ಮನೆಯನ್ನು ನೆನೆಸಿಕೊಂಡನು ಎಂದು ಬರೆಯಲ್ಪಟ್ಟಿದೆ. ನೀವು 2 ತಿಮೋಥೆಯನಿಗೆ 1ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದಿ ನೋಡುವಾಗ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ. ಈ ಬುದ್ಧಿ ತಿಳುವಳಿಕೆ ಅವನಿಗೆ ಯಾವಾಗ ಬಂದಿತೆಂದರೆ, ದೇವರ ಆತ್ಮನು, ದೇವರು ಕೊಡುವಂತ ಒಂದು ತಿಳುವಳಿಕೆ. ಆಗಲೇ ಇವನಲ್ಲಿ ಒಂದು ತಿಳುವಳಿಕೆ ಬರುತ್ತದೆ. ಅನೇಕರನ್ನು ನೋಡಿರಿ, ಅವರು ಬಾಳುತ್ತಾ ಇರುವಾಗ ಅವರಲ್ಲಿ ಯಾವುದೋ ಒಂದು ಭಯ ಆವರಿಸುತ್ತದೆ. ಮರಣದ ಭಯ ಇರಬಹುದು, ಇಲ್ಲ ಭವಿಷ್ಯತನ ಕುರಿತು ಭಯವಿರಬಹುದು, ಇಲ್ಲ ಈ ರೀತಿ ಉದ್ಯೋಗದಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿಕೊಂಡು ನಾವು ಈ ರೀತಿ ಮಾಡುವುದು ಸಫಲವಾಗುತ್ತದೆ ಆಗುವುದಿಲ್ಲವ, ಯಾವುದೋ ಒಂದನ್ನು ಕುರಿತು ಒಂದು ರೀತಿ ಭಯ. ಅನೇಕರು ಆ ರೀತಿ ಪ್ರಾರ್ಥಿಸಿಕೊಳ್ಳಲು ಬರುತ್ತಾರೆ, ಭಯವಾಗುತ್ತಿದೆ ಎಂದು. ಸುಮ್ಮನೆ ಇರುವಾಗಲೇ ಭಯ ಬರುತ್ತದೆ. ಯಾಕೆ? ಯಾರು ಕೊಡುವಂತ ಭಯ? ಇದು ಸೈತಾನನು ಕೊಡುವಂತ ಭಯ. ಸೈತಾನನು ಕೊಡುವಂತ ಭಯ, ಸೈತಾನನು ತಪ್ಪಾದ ದಾರಿಯಲ್ಲಿ ನಡೆಸಲು ಕೊಡುವಂತಹ ಭಯ. ಆದರೆ ದೇವರು ಹೇಳುತ್ತಿದ್ದಾರೆ ಯೌವನಸ್ಥನಿಗೆ, ದೇವರು ಒಂದು ಸ್ಪಷ್ಟವಾದ ಬುದ್ಧಿಯನ್ನು ಕೊಡುತ್ತಿದ್ದಾರೆ. ಆ ಸ್ಪಷ್ಟವಾದ ತಿಳುವಳಿಕೆ, ಆ ಬುದ್ಧಿಯ ಮಗನಲ್ಲಿ ಬರುವಾಗಲೇ ಅವನು ತಿಳಿದುಕೊಳ್ಳುತ್ತಾನೆ, ಪರಲೋಕಕ್ಕೆ ವಿರೋಧವಾಗಿಯೋ ತಂದೆಗೆ ಪಾಪ ಮಾಡಿದವನಾಗಿಯೋ, ಅಪ್ಪ ನಿನ್ನ ಮುಂದೆ ನಾನು ಪಾಪ ಮಾಡಿದ್ದೇನೆ, ಆ ರೀತಿ ಹೇಳಿ ನನ್ನ ತಂದೆಯ ಬಳಿ ನಾನು ಕೇಳುತ್ತೇನೆ, ನಿನ್ನ ಮಗನು ಎಂದು ಹೇಳುವುದಕ್ಕೂ ನನಗೆ ಯೋಗ್ಯತೆ ಇಲ್ಲಪ್ಪ, ನಿನ್ನ ಮನೆಯಲ್ಲಿ ನನ್ನನ್ನು ಒಂದು ಕೆಲಸದವನಾಗಿ ಅಂಗೀಕರಿಸಿರಿ ಎಂದು ನನ್ನ ತಂದೆ ಬಳಿಗೆ ಹೋಗುತ್ತೇನೆ. ಆ ರೀತಿ ಅಂದುಕೊಂಡು ಎದ್ದು ತಂದೆಯ ಬಳಿಗೆ ಬರುತ್ತಾನೆ. ತಂದೆಯ ಹೃದಯ ಹೇಗಿರುತ್ತದೆ ಗೊತ್ತಾ? ಮಗನನ್ನು ಕೂಲಿ ಹಾಳಿನಂತೆ ನೋಡುವ ಹೃದಯವ ಇರುತ್ತದೆ. ನನ್ನ ಮಗ ಯಾವಾಗ ನನ್ನ ಬಳಿ ಬರುತ್ತಾನೆ, ನನ್ನ ಮಗನನ್ನು ಯಾವಾಗ ನೋಡುತ್ತೇನೆ, ಅವನು ಎಲ್ಲಿದ್ದಾನೋ, ನನ್ನ ಮಗನು ಎಲ್ಲಿ ಅಲೆದಾಡುತ್ತಿದ್ದಾನೋ, ಅವನು ಊಟ ಮಾಡಿದನಾ ಇಲ್ಲವಾ, ಏನೆಂದು ತಿಳಿಯುತ್ತಿಲ್ಲವಲ್ಲ, ನನ್ನ ಮಗ ದೂರ ದೇಶಕ್ಕೆ ಹೋಗಿಬಿಟ್ಟನೋ, ಅವನಿದ್ದಾನ ಇಲ್ಲವಾ. ಈ ರೀತಿಯ ತಂದೆಯ ಹೃದಯ ಮಗನ ಬರುವಿಕೆಗಾಗಿ ಕಾದಿರುತ್ತದೆ. ದೇವರ ಮಕ್ಕಳೇ, ಈ ಮಾತುಗಳನ್ನು ನೀವು ಕೇಳುತ್ತಿದ್ದೀರಲ್ಲ, ಎಲ್ಲರಿಂದಲೂ ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿ, ಈ ದುಷ್ಟ ನಡವಳಿಕೆ ಎಲ್ಲರಿಂದ ನಿಮ್ಮನ್ನು ದೂರ ಮಾಡಿ ನಿಮ್ಮನ್ನು ಒಂಟಿ ಮಾಡಿತಾ? ಎಲ್ಲವನ್ನು ಕಳೆದುಕೊಂಡಿದ್ದೀರಾ? ನೀವು ಇಷ್ಟ ಬಂದಂತೆ ಬದುಕಲು ಆಗುತ್ತಿಲ್ಲವಾ ಎಂದು ದೇವರು ನಿಮ್ಮನ್ನು ಕರೆಯುತ್ತಿದ್ದಾರೆ.
ಆ ತಂದೆಯು ನಿಮಗಾಗಿ ಎದುರು ನೋಡಿ ಬಂದಿದ್ದಾರೆ. ಇಂದು ಆ ತಂದೆಯ ಹೃದಯ ಕಿರಿಮಗನನ್ನು ಎದುರು ನೋಡಿ ಹೇಗೆ ತೌಕದಿಂದ ನಿಂತಿತೋ ಅದೇ ರೀತಿ ದೇವರಾಗಿರುವ ಯೇಸು ಕ್ರಿಸ್ತನು ಇಂದು ನಿಮ್ಮನ್ನು ಎದುರು ನೋಡಿ ನಿಂತಿದ್ದಾರೆ. ಕಾರಣ ಏನು ಗೊತ್ತಾ? ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಬಲಿಯಾದ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ಕೊಟ್ಟಂತ ತಂದೆ ಆತನು. ಎಲ್ಲರೂ ನಿಮ್ಮನ್ನು ಪ್ರೀತಿಸಬಹುದು, ಎಲ್ಲರೂ ನಿಮ್ಮನ್ನು ಕೈ ಬಿಡಬಹುದು, ನಿಮ್ಮ ಬೇಡದ ಸ್ನೇಹವು ಎಲ್ಲರೂ ನಿಮ್ಮನ್ನು ತಳ್ಳಿ ಬಿಡಬಹುದು, ಆದರೆ ಯೇಸು ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ. ಆತನು ಇಂದು ನಿಮ್ಮ ಮೇಲೆ ಪ್ರೀತಿ ಇಟ್ಟಿದ್ದರಿಂದಲೇ ಈ ಮಾತುಗಳ ಮೂಲಕ ನಿಮ್ಮೊಂದಿಗೆ ಮಾತಾಡುತ್ತಿದ್ದಾರೆ ಎಂದು ದೇವರಾಗಿರುವ ಯೇಸು ಕ್ರಿಸ್ತನು ನಿಮ್ಮನ್ನು ಕರೆಯುತ್ತಿದ್ದಾನೆ. ಮಗನೇ, ಇಂದಿಗಾದರೂ ನನ್ನ ಬಳಿಗೆ ಬರುವಿಯಾ? ಮಗಳೇ, ಇಂದಿಗಾದರೂ ನನ್ನ ಬಳಿಗೆ ಬರುವಿಯಾ? ನಾನು ನಿನ್ನನ್ನು ಹುಡುಕಿ ಬಂದಿದ್ದೇನೆ, ನಾನೇ ನಿನ್ನೊಂದಿಗೆ ಮಾತಾಡುತ್ತಿದ್ದೇನೆ. ನಿನಗಾಗಿ ಪ್ರಾಣವನ್ನೇ ಕೊಟ್ಟು ನನ್ನ ರಕ್ತವನ್ನು ಸುರಿಸಿ ನಿನ್ನನ್ನು ನಾನು ಪ್ರೀತಿಸಿದೆನು. ನನ್ನ ಬಳಿ ನಿನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟರೆ ನಿನ್ನನ್ನು ಆಶೀರ್ವದಿಸಲು ಇಚ್ಛಿಸುತ್ತೇನೆ. ನಿನ್ನ ಪಾಪವನ್ನು ಕ್ಷಮಿಸುತ್ತೇನೆ. ನಿನಗೆ ಒಳ್ಳೆಯ ಜೀವಿತವನ್ನು ಕೊಡಲು ಇಷ್ಟಪಡುತ್ತೇನೆ. ನಿನ್ನ ಬಾಳನ್ನು ಮತ್ತೆ ನಾನು ಕಟ್ಟಲು ಇಷ್ಟಪಡುತ್ತೇನೆ. ದೂರವಾಗಿದ್ದೀರಾ? ಪ್ರೀತಿ ಇಲ್ಲದವರಾಗಿದ್ದೀರಾ? ಆ ಪ್ರೀತಿಯನ್ನು, ಆಶೀರ್ವಾದವನ್ನು ನಿಮಗೆ ಕೊಡಲು ನಾನು ಇಷ್ಟಪಡುತ್ತೇನೆ ಎಂದು ದೇವರು ನಿಮ್ಮನ್ನು ಎದುರು ನೋಡಿ ಕರೆಯುತ್ತಿದ್ದಾರೆ. ನಿಮ್ಮ ಬಾಳನ್ನು ದೇವರಿಗೆ ಒಪ್ಪಿಸಿಕೊಡುತ್ತೀರಾ? ಹಾಗೆ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣವಾ? ಪ್ರೀತಿಯ ದೇವರೇ, ನಿಮ್ಮ ಮಕ್ಕಳಪ್ಪ ಈ ಕಾರ್ಯಕ್ರಮ ನೋಡುತ್ತಿದ್ದಾರಪ್ಪ. ಎಷ್ಟೋ ಜನರು ಬೇಡದ ಸ್ನೇಹದಿಂದ ಸೇರಬಾರದ ಸ್ನೇಹಿತರೊಂದಿಗೆ ಸೇರಿಕೊಂಡು ದೇವರೇ ತನ್ನ ಜೀವಿತವನ್ನೇ ನಾಶ ಮಾಡಿಕೊಂಡು ಮರಣಕ್ಕೆ ಸಿಕ್ಕಿಕೊಂಡು ಹೋರಾಡುತ್ತಿದ್ದಾರಪ್ಪ. ಇನ್ನು ನನಗೆ ಒಂದು ಬಾಳು ಇಲ್ಲವಾ, ಇನ್ನು ನನಗೆ ಒಂದು ಬಾಳು ಇಲ್ಲವಾ ಎಂದು ಎಷ್ಟೋ ಜನರು ಕಣ್ಣೀರಿನಲ್ಲಿ ಇದ್ದಾರಪ್ಪ. ಇವರಿಗಾಗಿ ತಾನೇ ನೀವು ನಿಂದನೆ ಹೊತ್ತುಕೊಂಡಿದ್ದೀರಪ್ಪ. ಇವರಿಗಾಗಿ ತಾನೇ ನೀವು ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದೀರಪ್ಪ. ಅಪ್ಪ, ಜಜ್ಜಲ್ಪಟ್ಟಿದ್ದೀರಪ್ಪ. ಅಪ್ಪ, ವೇದನೆ ಪಟ್ಟಿದ್ದೀರಪ್ಪ. ಎಲ್ಲವನ್ನು ಶಿಲುಬೆಯಲ್ಲಿ ಹೊತ್ತುಕೊಂಡು ನೀವು ಸಹಿಸಿಕೊಂಡಿದ್ದೀರಿ. ಈ ಮಕ್ಕಳಿಗೆ ಒಳ್ಳೆಯ ಜೀವಿತವನ್ನು ಕೊಡುವುದಕ್ಕಾಗಿ, ಇವರನ್ನು ನೀವು ಆಶೀರ್ವದಿಸುವುದಕ್ಕಾಗಿ, ಲೋಕದವರಿಂದ ಎಲ್ಲರಿಂದ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಈ ಮಕ್ಕಳನ್ನು ಪ್ರೀತಿಯಿಂದ ಅಂಗೀಕರಿಸಿ ಇವರಿಗೊಂದು ಬಾಳನ್ನು ನೀವು ಕೊಡುವುದಕ್ಕಾಗಿ ನಿಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದೀರಪ್ಪ. ಇಂದು ನಿಮ್ಮ ಪಾದದಲ್ಲಿ ಯಾರೆಲ್ಲ ಬಂದು ಕಣ್ಣೀರಿನಿಂದ ಅಪ್ಪ ನಿಮಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ, ತಪ್ಪು ಮಾಡಿದ್ದೇನೆ ಎಂದು ಒಪ್ಪಿಸಿಕೊಡುತ್ತಿದ್ದಾರೋ ಅವರನ್ನೆಲ್ಲ ನೀವು ಆಶೀರ್ವದಿಸಿರಿ ಅಪ್ಪ. ಅವರನ್ನು ನೀವು ಸ್ವೀಕರಿಸಿರಿ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿ ಬಿಡುವುದಿಲ್ಲ ಎಂದು ಹೇಳಿದ್ದೀರಲ್ಲಪ್ಪ. ಅಪ್ಪ, ನಿಮ್ಮ ಶಿಲುಬೆಯ ಮುಂದೆ ದೇವರೇ ನಿಮ್ಮನ್ನು ಸ್ತುತಿಸುತ್ತೇವಪ್ಪ. ನಿಮ್ಮ ಪಾದದಲ್ಲಿ ಬಂದು ಪ್ರಾರ್ಥಿಸುವ ಒಬ್ಬೊಬ್ಬರನ್ನು ನೀವು ಸ್ವೀಕರಿಸಿಕೊಳ್ಳುವಂತೆ ನಾವು ಪ್ರಾರ್ಥಿಸುತ್ತೇವೆ. ಯಾರನ್ನು ನೀವು ತಳ್ಳಿ ಬಿಡಬೇಡಿ ಅಪ್ಪ. ಒಬ್ಬೊಬ್ಬರು ನಿಮಗೆ ಮುಖ್ಯವಾದವರಪ್ಪ. ನಿಮ್ಮ ಸಮ್ಮುಖದಲ್ಲಿ ಜನರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವಪ್ಪ. ಈ ಮಾತುಗಳ ಮೂಲಕ ನಿಮ್ಮ ಮಕ್ಕಳೊಂದಿಗೆ ನೀವು ಮಾತಾಡಿದ್ದೀರಿ. ನೀವಿವರನ್ನು ಸ್ವೀಕರಿಸಿದ್ದೀರಿ ಅಪ್ಪ. ಈ ಜನರನ್ನು ನೀವು ತಳ್ಳಿಬಿಡದೆ ಸ್ವೀಕರಿಸಿದ್ದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ನಿಮಗೆ ಮಹಿಮೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿದ ಮೇಲುಗಳನ್ನು, ಆಶೀರ್ವಾದಗಳನ್ನು ನಮಗೆ ತಿಳಿಸಲು ಮರೆಯಬೇಡ್ರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಇಮೇಲ್ ಮೂಲಕ ಅಥವಾ ದೂರವಾಣಿಯ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ಮತ್ತು ದೇವರ ಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ದೂರದರ್ಶನ ಹಾಗೂ ಏಸು ಬಿಡಿಸುತ್ತಾನೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗುವಂತಹ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡ್ರಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thuthukudi District, 628-211. Our phone number 080-3545-4545. God bless you.